ಸರ್ ನಾನು ಸಿಂಪಲಾಗಿ ಒಂದೇ ಕ್ವಶನ್ ಕೇಳೋದು, ಏನು ಕಾಮನ್ ಸೆನ್ಸ್ ಇದೆ KPSCಗೆ? ದೇ ಶುಡ್ ಅಂಡರ್ಸ್ಟ್ಯಾಂಡ್. ಫಸ್ಟು ಬೇರೆ ಎಕ್ಸಾಮ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಎಕ್ಸಾಮ್ ಇದ್ರೂ ನೀವು ಇಡ್ತೀರಾ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಏನಿದೆ ಅಂತ ನಾನು ಕೇಳೋದು. ಇವಾಗ ಒಂದು ಸಿಂಪಲ್ ನಾವೇ ತಿಳ್ಕೊಳ್ಳೋಣ. ಏನಾದ್ರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂದರೆ ಎಷ್ಟು ರಿಸರ್ಚ್ ಇರುತ್ತೆ ಅದ್ರ ಹಿಂದ್ಗಡೆ, ಯಾವ್ಯಾವ ಎಕ್ಸಾಮ್ ಇದೆ, ಏನಿದೆ, ಎಷ್ಟು ಅನುಕೂಲ ಆಗಬೇಕು. ನಾವು ನಮ್ಮ ರೈಟ್ಸಿಗೆ ನಾವು ಇಷ್ಟು ಒದ್ದಾಡಬೇಕಾ ಸರ್? KS ಪರೀಕ್ಷೆ ಅಂದರೆ ಏನು ಜೋಕ್ ಅಂದ್ಕೊಂಡಿದ್ದಾರೆ ಎಲ್ಲರೂ? ಓದೋದೇ ಅಷ್ಟು ಕಷ್ಟ ಇರುತ್ತೆ. ನಮಗೆ ಅಷ್ಟು ಪ್ರಿಪೇರ್ ಆಗಿನೂ ನಮ್ಮ ಇದಕ್ಕೆ ನಾವೇ ಬರಬೇಕಾ ಇಲ್ಲಿ? ಅಯ್ಯೋ ನಮ್ಗೆ ಅದು ಆಯಿತು ಇದಾಯಿತು ಅಂತ. ಅವ್ರಿಗೆ ಫಸ್ಟ್ ತಲೆ ಇರಬೇಕು, ಎಲ್ಲಿ ಯಾವಾಗ ಯಾವ ಎಕ್ಸಾಮ್ ಇದೆ, ಏನು ಮಾಡ್ತಿದ್ದೀವಿ ನಾವು. ಆಮೇಲೆ 1 ಮಂತ್ ಬಿಫೋರೇ ನಾವು ಕ್ವಶನ್ ಪೇಪರ್ ಇದಾಗಿದೆ ಅಂತ ಎಷ್ಟು ಓಪನ್ ಆಗಿ ಹೇಳ್ತಾರೆ. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್. ಮತ್ತೆ ನೀವು ಟ್ಯೂಸ್ಡೇ ಮಾಡಿದ್ರೆ ಸರ್ ನಾವೆಲ್ಲ ಯಾರೋ ಓಕೆ ಮಿಡಲ್ ಕ್ಲಾಸ್ ಎಲ್ಲರೂ ಇದ್ದೀವಿ, ಬಡವ್ರು ಏನು ಮಾಡಬೇಕು ಸರ್? ಇವಾಗ ಒಂದು ಎಕ್ಸಾಮ್ಗೆ ನೀವು ಇದು ಕೊಟ್ಟಿರ್ತೀರಾ, GMಗೆ ಒಂದಿಷ್ಟು ರೇಟು, ಇದು ಇಷ್ಟು ಎಕ್ಸಾಮಿನೇಷನ್ ಫೀಸಲ್ಲೇ ನೀವು ಕನ್ಸೆಷನ್ ಕೊಟ್ಟಾಗ ಇವರೆಲ್ಲ ಬಂದು ವೀಕ್ ಡೇನಲ್ಲಿ ಅವ್ರಿಗೆ ಲಾಸ್ ಆಫ್ ಪೇನೂ ಆಗುತ್ತೆ. ಒಂದೊಂದು ದಿನ ಯಾರಿಗೂ ಗೊತ್ತಾಗಲ್ಲ ಅವ್ರ ಕಷ್ಟ, ಅಲ್ಲಿ ಹತ್ಕೊಂಡು ಕೂತಿರ್ತಾರೆ, ನಮ್ಗೇನು ಆಗಲ್ಲ, ಏನು ಮಾಡೋದು? ಅಂದರೆ ಬಡವ್ರು ಓದೋಕ್ಕೆ ಹಕ್ಕಿಲ್ವಾ? ಹಾಗಿದ್ರೆ ಅವ್ರಿಗೇನು ಮಾಡೋಕ್ಕೆ ಇದಿಲ್ವಾ? ಅವ್ರು ಏನೋ ಎಲ್ಲೆಲ್ಲೋ ಏನೇನೋ ಆಸೆಗಳಿರುತ್ತೆ, ಎಲ್ಲ ಇಲ್ಲಿ ಮಾಡಿಬಿಟ್ಟು ನಾವೇನೋ ವಿ ಕ್ಯಾನ್ ಅಫೋರ್ಡ್, ಏನು ತೊಂದರೆ ಇಲ್ಲ, ನಾವು ಓಕೆ ಪರವಾಗಿಲ್ಲ ಲಾಸ್ ಆಫ್ ಪೇ ಆದರೂ ಓಕೆ ಅಂತ. ಅವ್ರಿಗೂ ಜೀವನನೇ ಇರುತ್ತೆ ಅವ್ರಿಗೆ. ಒಂದೊಂದು ದಿನಾನೂ ಒಂದು ದುಡ್ಡು ಅಂದರೆ ಅದೇನು ಜೋಕ್ ಅಲ್ಲ ಸರ್. ಯಾವಾಗ ಬಂದು ಟ್ಯೂಸ್ಡೇ ಯಾಕೆ ಭಾನುವಾರ ಯಾಕೆ ಮಾಡಲ್ಲ? ಎಲ್ಲರಿಗೂ ಅನುಕೂಲ ಆಗೋ ಥರ ಯಾವ ಎಕ್ಸಾಮ್ ಇದೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿ ಸರ್. ಇದಷ್ಟೇ ರಿಕ್ವೆಸ್ಟು. ದಯವಿಟ್ಟು ಪೋಸ್ಟ್ಪೋನ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗೋ ಥರ. ನೀವು ನಮಗೆ ಸಿದ್ದರಾಮಯ್ಯ ಸರ್ ಅವರು ನಮಗೆ ಆಲ್ವೇಸ್ ಸ್ಟೂಡೆಂಟ್ ಫ್ರೆಂಡ್ಲಿ, ಯಾವತ್ತೂ ನಮ್ಗೆ ಆಪರ್ಚುನಿಟಿ ಕೊಡ್ಸಿರೋರೆ ಅವರು ಒಂದು ಮಾತು ಅವರು ಹೇಳ್ಬಿಟ್ಟು ಅವ್ರಿಗೆ ದಯವಿಟ್ಟು ಇದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.